ಎತ್ತಿಟ್ಟೆನವ ಅಷ್ಟು ಅವನ್ನ ಜೋಳನ ಎಣ್ಣ ಇದು ಕರೆನ ನಿಮ್ಗ ಚಲೋ ಅಲ್ಲಪ್ಪ. ನಾ ಬಂದು ಇಲ್ಲಿ ನಿಂತೀನಿ, ನಿಮ್ಮ ಪಾಡಿಗೆ ನೀವು ಬಾಳೆ ಮಾಡಕ್ ಬಿಡ್ಕಂತೀರಲ್ಲ, ಏಟರ ಐತನ ನಿನಗರ ಹೋಗ್ಲಿ. ಅವ್ರಂತ ಬಿಡು ಹೊರಗಿಂದ ಬಂದಾರ, ನೀನು ನಾನು ನಿನ್ನ ಬೆನ್ನಿಗೆ ಬಿದ್ದಕ್ಕೆ ಹೋದಿಲ್ಲ, ನಿನಗ ಸರಿಯಾನು ಹೇಳಿದ. ಹ್ಞೂ ಅಕ್ಕ, ಪುಟ್ಟಾಗ ಹಾಕಿಟ್ಟಿನಿ, ರವೆ ಓಡಿಸೋ ಬೇರೆ ಇಟ್ಟೀನಿ, ನಾವ ಕುತ್ಕೊಂಡು ಹೊಡೆದ್ರಾತಂತಂದು ಮತ್ತು ಜೀನಿಗೆ ಹಾಕೋದು ಬೇರೆ ಇಟ್ಟೀನಿ. ಬರಲಿ, ಈರಣ್ಣ ಬಂದಂದ್ರೆ ಹೇಳಿ ಕಳಿಸ್ತೀನಂತ. ಅದ್ಗೆ ಮರ ಇಷ್ಟು ದೈನಾಸ ಬಿಟ್ಕೊಂಡು ನಿಮ್ಮ ಮನೆವರೆಗೂ ಬಂದೀನಿ, ಐತನ್ರಿ ನಿಮಗೆ ಕಬ್ರು. ಅದ್ಗೆ ಮರ ಸುಮ್ಮನೆ ಎದಕ್ಕೆ ಮಾತಾಡಿ ಬಾಯಿ ನುಷ್ಕಂತೀನಿ ನಿರ್ಮಲ. ಈಗ ನಿನಗೆ ನಾವು ಎದಕ್ಕೂ ಹೊರ್ತಿದ್ದಿದ್ದಿಲ್ಲ. ಮೊನ್ನೆ ಬಂದಾಗೂ ಚಂದಾಗ ಬಾರವ ಕುಂದ್ರು ಉಣ್ಣು ತಿನ್ನು ಅಂದ್ವಿ, ನೀನೇ ಉಳಿಸ್ಕೊಳ್ಳಿಲ್ಲ. ಅವಗೂ ಬಾಯಿ ಬಂದಂಗೆ ಮಾತಾಡ್ದಿ. ನನಗೆ ನೋಡು, ನನಗೇನಾರ ಅನ್ನು ಏನು ನನ್ನ ಹಿಂತೆರ್ಗಂತೀಯ ಅನ್ನು, ನನ್ನ ಮಕ್ಕಳಿಗಂತೀಯ ಅನ್ನು, ನನಗೆ ನಮ್ಮ ಅವ್ಗೆ ಏನಾರ ಅಂದ್ರೆ ಮಾತ್ರ ನನಗೆ ಇಷ್ಟು ಸಿಟ್ಟು ಬರುತ್ತಾ ಹೇಳ್ತೀನಿ ನಾನು. ನಿನಗೂ ಗೊತ್ತೈತಿ ನನಗೆ ನಮ್ಮವ್ವ ಮೊದ್ಲಿಂದನೂ ನಾನು ತಾಯಿನ ದೇವರು ಅನ್ಕೊಂಡಾತ್. ನೀನು ಹೆಚ್ಚು ಕಮ್ಮಿ ಮಾತಾಡಿದೆ ಅಂದ್ರೆ ಅವನ ಬಗ್ಗೆ ನಾನು ತಂಗಿ ಅನ್ನೋದು ನೋಡಿದ್ಲು. ಮತ್ತು ಅಡ್ಡಡ್ಡ ಉದ್ದುದ ಸೇಳಿ ಮತ್ತು ನಾನು ತಲಬಾಕ್ಲಿಗೆ ನೇತಾಕ್ಬಿಡ್ತೀನಿ. ನಾನು ನೀನು ಹೇಳಿ ನಾನು ರೀ ಅದು ಏನಂತ ಕೇಳ್ರಿ, ಬಡ ಬಡ ಕೇಳಿ ಕಳಿಸ್ರಿ. ನಾವು ಖಾಲಿ ಇಲ್ಲ, ನಮ್ಮವು ಜಗ್ಗದವು ಕೆಲಸ. ಈಗ ಅಕ್ಕಿ ಸಂಬಂಧ ನಾವು ಇದು ಜೋಳದ ನುಚ್ಚು ಹೊಡಿಬೇಕಂದ್ರೆ ಬಿಟ್ಟು ಸುಮ್ ಕುಂತೀವಿ. ಈಗ ಆಮೇಲೆ ಈಗ ಮತ್ತೆ ರಂಪರಗಳಿ ಮಾಡಿ ಜಗಳ ಮಾಡಕತ್ಲ ಅಂದ್ರೆ ಎಲ್ಲ ಜೋಳ ಎಲ್ಲ ಮತ್ತೆ ಚಲಪಿಲಿ ಆಗ್ಯಾವ ಅಂತಂದು ಏನೋ ಅಂತಾರಲ್ಲ. ಅದ್ಗೆಮ್ಮ ನಾ ಗರಿನ ಜಗಳ ಮಾಡಕ್ ಬಂದಿಲ್ರಿ, ಏನಾತಂತ ಕೇಳ್ರಿ, ಇಲ್ಲಿ ಹೇಳ್ತೀನಿ. ನನ್ನನ್ನ ನಮ್ಮ ಅತ್ತಿ ನನ್ನ ಗಂಡ ಮಕ್ಕಳಾಗಿಲ್ಲ ಅಂತೇಳಿ ಬೈದು ಹೊಡೆದು ಮನೆಯಿಂದ ಹೊರಗೆ ಹಾಕ್ಯಾರಿ. ಅದ್ಗೆಮ್ಮ ಕರೆ ಹೇಳಕತ್ತೀನಿ. ಏನ ನಿನ್ ಕಾಲಿಗೆ ಬೀಳ್ತೀನ ಯಪ್ಪ, ಒಂದಿಟ್ಟು ಒಳಗೆ ಕರ್ಕೊಂಡು ಕುಂದ್ರಿಸಿ ಮಾತಾಡು. ಈಗ ಅಲ್ಲಿಂದ ನೊಂದು ಬೆಂದು ಸಾಕಾಗಿ ಬಂದೀನಿ. ಅದೇನ ಅಂತಾರಲ್ಲ, ಆಸತ್ ಬ್ಯಾಸತ್ ಬಂದ್ರೆ ಅಕ್ಕನ ಗಂಡ ಅವಕ್ ಕಂದಿದ್ನಂತ, ಹಂಗ ಮಾಡ್ಬೇಡ ಅಣ್ಣ, ನಿನ್ ಕಾಲಿಗೆ ಬೀಳ್ತೀನಿ. ಅದ್ಗೆಮ್ಮ ನಿಮ್ಗೂ ಕಾಲಿಗೆ ಬೀಳ್ತೀನಿ ಇಬ್ರಿಗೂ. ನಾ ಹೇಳಕತ್ತಿರೋದು ಕರೆ ಐತ್ರಿ, ನಂಬ್ರಿ. ಅದ್ಗೆಮ್ಮ ಹೆಣ್ಮಗಳು ನಾನು ಎಲ್ಲಿ ಹೋಗ್ಲಿ ಹೇಳ್ರಿ, ಕರೆನ ನಾನು ಮೊದ್ಲಿದ್ದಂಗಿಲ್ಲ. ನಾ ಏನು ಅನ್ಕೊಂಡಿದ್ ನನ್ನ ಗಂಡ ಮನೆಯರ, ಅವ್ರು ಯಾರು ನಾವು ಅನ್ಕೊಂಡಂಗಿಲ್ರಿ. ಅದ್ಗೆಮ್ಮ ಸರಿವಾ, ನನ್ನ ಕಾಲ್ ಬಿಡ ನೀನು. ನನ್ನ ಕಾಲು ಯಾಕೆ ಹಿಡಿದಿರಿ? ನೀನುಂಟು ನಿಮ್ಮ ಅಣ್ಣುಂಟು, ನಮಗೇನು ಹೇಳಕ ಬರ್ಬ ನೀನು. ಅಣ್ಣ ಅಣ್ಣ ಇನ್ನೇನು ನಾಟಕ ಮಾಡ್ಕೊಂತ ಬಂದಾಳನ ಯಾಕ? ಬಾ, ಅದೇನಾರ ನಾಟಕ ಮಾಡೋಳಕ. ಶರಣ್ರಿ ನಮ್ಮ ಸಾವುಕಾರ ಮಂದಿಗೆ ಎಲ್ರಿಗೂ ಶುಭೋದಯ. ಬೆಳಗ್ಗೆ ಬೇಗ ಹಾಕಿನಿ. ನಿಮಗೆ ಭಾಳ ಖುಷಿಯಾಗಿರ್ಬೇಕಲ್ಲ ವಿಡಿಯೋ ನೋಡಿ. ಖುಷಿಯಾಗಿದ್ದು ಪಟಪಟ ಅಂತ ಲೈಕ್ ಮಾಡಿರಿ. ನಿನ್ನೆ ನಾನು ವಿಡಿಯೋ ಮಾಡಬೇಕಾದಾಗ ಅವರು ಇವರಿಗೆ ಶ್ಯಾಮ್ಲಕ್ಕರಿಗೆ 3 ಮಂದಿ ಮಕ್ಕಳು ಅಂತ ಹೇಳ್ಬಿಟ್ಟೀನಿ. ಹೌದು, ನಂಗೆ ತಲೆಯಾಗಿದ್ದಿದ್ದಿಲ್ಲ, ನಾನು ಮರ್ತುಬಿಟ್ಟಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ. ನೀವೆಲ್ಲರೂ ಅಬ್ಸರ್ವ್ ಮಾಡಿ ನಂಗೆ ಹೇಳಿರಿ. ಆ್ಯಕ್ಚುಲಿ 4 ಮಂದಿ ಮಕ್ಕಳು, ಶ್ಯಾಮ್ ಅಂತ ಇನ್ನೊಬ್ಬ ಹೋದ, ನೀವು ಮರ್ತಿರೋನ್ನ ಅಂತಂದು. ಹೌದು, ಕರೆಕ್ಟ್, ನಾನು ಮರ್ತಿದ್ದೆ. ಎಲ್ರಿಗೂ ಧನ್ಯವಾದಗಳು. ಹಂಗೆ ಇನ್ನೊಂದು ಕಮೆಂಟ್ ನೋಡಿದೆ, ಒಂದು 3-4 ಕಮೆಂಟ್ ಏನೋ ಹಾಕ್ಯಾರ ಅವರು. ಅವ್ರ ವಿಡಿಯೋನ ಹೋಗಿ ನೋಡಿದೆ ನಾನು. ಪಾಪ ಕಂಟೆಂಟ್ ಚೆನ್ನಾಗಿ ಮಾಡಿಯಪ್ಪ ಪ್ರಸಾದ್, ನೀ ತುಂಬ ಚಿಕ್ಕವನು, ಅದಕ್ಕೆ ನಾನು ಲೀನಿಯನ್ಸ್ ತೊಗೊಂಡು ಏಕೋಚಿಂದ ಕರಿತೀನಿ. ಅಕ್ಕ ಅಂದಿರೋದ್ರಿಂದ ನಾನು ತಮ್ಮ ಅಂದ್ಕೊಂಡು ಹೇಳಕತ್ತೀನಿ, ಬೇಜಾರು ಮಾಡ್ಕೋಬೇಡ. ನಿಜವಾಗ್ಲೂ ಭಾಳ ಚಲೋ ವಿಡಿಯೋ ಮಾಡಿದಿ. ನೋಡಿದೆ ನಾನು. ಮಲ್ನಾಡ ಮಗ ಪ್ರಸಾದ್ ಅಂತ ನಿನ್ನ ಚಾನಲ್ ಹೆಸರು. ನೋಡ್ರಿ, ಮಲ್ನಾಡ ಮಗ ಪ್ರಸಾದ್ ಅಂತ ಐತಿ. ವ್ಯೂಸ್ ಬರೋಕ್ಕೆ ಏನು ಮಾಡಬೇಕು ಅಕ್ಕ ಅಂತ ನೀ ಕೇಳಿದ್ದು ನಾನು ಕಮೆಂಟ್ ನೋಡಿದೆ. ಏನಂದ್ರೆ ಪ್ರಯತ್ನ ಮಾಡಬೇಕಷ್ಟೇ. ನನಗೆ ಗೊತ್ತಿರೋದು ಪ್ರಯತ್ನ ಒಂದು ಮಾಡಬೇಕು. ವ್ಯೂಸ್ ಬರಲಿ ಬಿಡಲಿ, ನಮ್ಮ ಪ್ರಯತ್ನ ನಾವು ಮಾಡಿದ್ರೆ ಒಂದಿನ ನಾವು ಸಕ್ಸಸ್ ಆಗೇ ಆಗ್ತೀವಿ. ಆಮೇಲೆ ನಿನ್ನ ವಿಡಿಯೋಸೊಳಗೆ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ ಭಾಳ ಫಾಸ್ಟ್ ಮಾತಾಡ್ತಿದ್ದಿ, ಅರ್ಥ ಆಗಲ್ಲ. ಅಷ್ಟು ಫಾಸ್ಟ್ ಮಾತಾಡೋ ಅವಶ್ಯಕತೆ ಇಲ್ಲ. ಇದನ್ನೊಂದು ಮೈಂಡ್ನಾಗ ಇಟ್ಕೊ, ಒಂದು ಸ್ವಲ್ಪ ಸ್ಲೋ ಮಾತಾಡು. ಬಿಡಿಸಿ ಆರಾಮಾಗಿ ನಿಧಾನವಾಗಿ ಕುತ್ಕೊಂಡು ಮಾತಾಡು. ಅಂದರೆ ಲೈವ್ ಇದ್ದರೆ ಅದು ನಾವೇನು ಎಡಿಟ್ ಮಾಡೋಕ್ಕಾಗಲ್ಲ. ಎಡಿಟ್ ಮಾಡಿ ವಿಡಿಯೋ ಹಾಕೋದ್ರಿಂದ ಸ್ವಲ್ಪ ನಿಂದು ವಾಯ್ಸ್ನ ಕಂಟ್ರೋಲ್ ಮಾಡು ಅಂತ ಹೇಳ್ತೀನಿ. ಸ್ವಲ್ಪ ಎಡಿಟ್ ಮಾಡಿ ಹಾಕು, ಚೆನ್ನಾಗಿರ್ತವೆ. ತಂಬ್ಲೈನು ಅದೆಲ್ಲ ಭಾಳ ಸೂಪರಾಗಿ ಮಾಡ್ತಿದ್ದೀನಿ ನೋಡೀನಿ. ನೀನು ಎಕ್ಸ್ಪ್ಲೋರ್ ಮಾಡಿರೋದನ್ನು ಅದ್ರದ್ದು ಹ್ಯಾಶ್ಟ್ಯಾಗ್ ಹಾಕಿ, ಆ ಜಾಗದ ಹ್ಯಾಶ್ಟ್ಯಾಗ್ ಹಾಕು. ಅದನ್ನು ನಿನಗೆ ಹೆಲ್ಪ್ ಆಗುತ್ತೆ, ಆಯಿತಾ? ಇನ್ನು ನಮ್ಮ ಚಾನಲಿಗೆ ಬರೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಭಾಳ ಕಡಿಮೆ ಆಗತ್ತವು. ದಯವಿಟ್ಟು ಸಬ್ಸ್ಕ್ರೈಬ್ ನೋಡ್ಕೊಂಡು ವಿಡಿಯೋ ನೋಡ್ರಿ. ಲೈಕು ಕಮೆಂಟು ನಿಜವಾಗ್ಲೂ ನೀವು ಮಾಡಕತ್ತೀರಿ. ನಂಗೆ ವಾಪಸ್ ಕಮೆಂಟ್ ಮಾಡಕ್ಕೆ, ನಂಗೆ ರಿಪ್ಲೈ ಮಾಡೋಕೆ ಆಗ್ತಿಲ್ಲ. ಯಾಕಂದರೆ ವಿಡಿಯೋ ಮಾಡಬೇಕು, ಅದು ಎಡಿಟ್ ಮಾಡಬೇಕು, ಅದ್ರೊಳಗೆ ಹೊಂಟ್ಬಿಟ್ಟೈತಿ. ಈಗ 5 ವಿಡಿಯೋ ಹಾಕಕತ್ತೀನಲ್ಲ, ಆ ಕಾರಣಕ್ಕಷ್ಟೇ ನನಗೆ ಆಗ್ತಿಲ್ಲ. ಬಟ್ ನಿಮ್ಮೆಲ್ಲರ ಕಮೆಂಟು ನಾನು ಓದ್ತೀನಿ. ಓದಿ ಅದಕ್ಕೆ ಲೈಕ್ ಮಾಡೋ ಪ್ರಯತ್ನ ನಾನು ಮಾಡಕತ್ತೀನಿ. ದಯವಿಟ್ಟು ಬೇಜಾರಾಗ್ಬೇಡ್ರಿ. ಸ್ವಲ್ಪ ದಿನ ಎಲ್ಲ ಸೆಟಲ್ ಮಾಡಿ ಮತ್ತೆ ಶುರು ಮಾಡ್ತೀನಿ ನಾನು ಕಮೆಂಟಿಗೆ ರಿಪ್ಲೈ ಮಾಡೋಕ್ಕೆ. ಬೇಜಾರಾಗಬೇಡ್ರಿ. ದಯವಿಟ್ಟು ಶೇರು, ಲೈಕು, ಕಮೆಂಟು ಮಾಡಿ. ಥ್ಯಾಂಕ್ ಯು. ಸರಿವಾ, ಸರಿ ಹೇಳು, ಏನು ಕಾಲಿ ಬಿದ್ದು ಏನು ಮಾಡ್ತಿ? ಸರಿ,
ಎಣ್ಣ ನಾವು ಒಮ್ಮೆ ಏನು ಹೇಳ್ತೀನಿ ನನ್ನ ಚಂದಾಗ ಕೇಳ ಯಪ್ಪ. ಅವಾಗಾರ ನನ್ನ ಮ್ಯಾಗ ನಿನಗೆ ಕರುಣೆ ಬರ್ಬೋದು ಅಲ್ಲ ಯಪ್ಪ. ಈಗ ನಾ ಎಲ್ಲಿ ಹೋಗ್ಲಿ? ಈಗ ನೀವ ಕೈ ಬಿಟ್ರೆ ಅವ್ರ ಮನೆಯರು, ನಾ ಎಲ್ಲಿಗೆ ಹೋಗ್ಲಿ ಅದನ್ನಾರ ಹೇಳ ಅಲ್ರವ. ಅಲ್ಲ ಯಾಕೆ ಮನೆ ಹೆಣ್ಮಗಳನ್ನ ಹಿಂಗೆ ಹೊರ ನಿಂದ್ರಿಸ್ಕೊಂಡು ಆಕೆ ಅಷ್ಟು ಬೇಡಿಕೆನಕತ್ತಾಳ? ನೀವು ಇಷ್ಟು ಕ್ರೂರವಾಗಿ ನಡ್ಕೊಳೋ ಚಲೋ ಅಲ್ಲ. ಪದ್ಮ, ಏ ಲಕ್ಷ್ಮಿ, ಓ ಅನ್ಸೋಕರೆ ಬರ್ರಿ. ಏನಿಲ್ಲ ಬೇಯಕ್ಕ, ಆಕೆ ಬುದ್ಧಿ ನಿನಗೆ ಗೊತ್ತಿಲ್ಲ. ನಾನು ಹೋದ ಸರಿ ಬಂದಾಗ ಹೆಂಗೆ ಜಗಳ ಮಾಡ್ಯಾಳ, ಇಡೀ ಊರಂತೂ ಊರಣ ವಾಯನಾಗಿಲ್ಲ ಆಕಿ. ಈಗ ಮತ್ತೆ ಇನ್ನೇನು ಆಕಿ ರಗಳಿ ಮಾಡ್ಬೇಕಂತ ಬಂದಾಳ. ನಾನಂದ್ರೆ ನನಗೆ ಕರೆನ ಆಗಲ್ಲವ ಆಕಿ ಜೊತೆಗೆ ಹೇಗಾಕ ನೀ ಏನ ಅನ್ನ ಅಲ್ಲವಾ. ಹಂಗಂದ್ರೆ ಹೆಂಗ? ಮನೆ ಹೆಣ್ಮಗಳು ಓದಿಲ್ಲ ಆಕಿ ಹಂಗಂದ್ರೆ ಅಲ್ಲ. ಮತ್ತೆ ಕಷ್ಟ ಅಂದಾಗ ಮನೆ ಹೆಣ್ಮಕ್ಳು ತವ್ರ ಮನೆಗೆ ಬರ್ಬೇಕಾ ತಂಗಿ? ಹಂಗೆ ಮಾಡೋದು ಚಲೋ ಅಲ್ಲ. ಆತು ನೋಡು ಕೆದಕ್ಕೆ ಬಂದಾಳ ಏನು ಸಮಾಧಾನವಾಗಿ ಕೇಳ್ರಿ. ಈಗ ಅಲ್ಲೂ ಗಂಡ ಮನೆಗೂ ಹಚ್ಚ ಹುಚ್ಚ ಮಾಡಿ ಇಲ್ಲಿ ಕಳ್ಸ್ಯಾರ, ಇಲ್ಲೂ ಹಚ್ಚ ಹುಚ್ಚ ಮಾಡಿ ನೀವು ಕಳಿಸಿದ್ರಿ ಅಂದ್ರೆ ಆಕೆ ಏನಾರ ಆಕೆ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಯಾರು ಹೊಣೆ ತಂಗಿ? ನೋಡವ, ಏನ ಮಾಡಲಿ, ಕೆಟ್ಟರ್ಗೂ ಒಂದು ಒಳ್ಳೇದಂತ ಇರುತ್ತೆ, ಒಳ್ಳೆಯರ್ಗೂ ಒಂದು ಕೆಟ್ಟದಂತ ಬರುತ್ತೆ. ಅಂಥದ್ರಾಗ ಈಗ ಪಾಪ ಆಕಿ ಕರೆನ ಅಂತ ಪರಿಸ್ಥಿತಿ ಬಂದಿದ್ರೆ ಬೇಡ, ಹಂಗೆ ಮಾಡಬೇಡ್ರಿ. ಜೀವ ಹುಲ್ಕಡ್ಡಿ ಅಲ್ಲ, ಒಮ್ಮೆ ಏನಾರ ಮಾಡ್ಕೊಂಡ್ಲಂದ್ರೆ. ಬೇ ಚಿಗವ, ನನ್ನ ಬಾಯಾಗೀಗ ಅದ ಮಾತ ಇತ್ತು ನೋಡು. ನೀವು ಕೈ ಬಿಟ್ರಿ ಅಂದ್ರೆ ಕರಿನ ಯಾವ್ದಾರ ಕರಿಗರ ಬಾವಿಗರ ಬೆದ್ದ ಸತ್ತೋಬೇಕಂತ ಮಾಡಿದ್ದೆ ಚಿಗವ. ಅಯ್ಯಯ್ಯ ಎಂತ ಅಳತಿಯ ತಾಯಿ, ಬಿಡು ಹೋಗ್ಲಿ, ಕೇಳ್ತಾರ. ಕರ್ಕೊಂಡೋರವ, ಕರ್ಕೊಂಡೋರಿ ಒಳಗ. ಏನು ಕೇಳಿ ಮಾತಾಡ್ರಿ ರೀ, ಕರೀರಿಕಿನ ಒಳಗ. ಇನ್ನು ಇಡೀ ಊರನಾರ ಬಂದು ನಮಗೆ ಬುದ್ಧಿ ಹೇಳ್ತಾಳ. ಅದೇನ ಅಂತಾರಲ್ಲ, ಮತ್ತೆ ಎಲ್ಲರ ಕೈಲಿ ಬುದ್ಧಿ ಹೇಳಿಸ್ಕೊಳ್ಳೋ ಕೆಲಸ ಯಾವತ್ತೂ ಮಾಡಿಲ್ಲ, ಮತ್ತೆ ಮಾಡಿಸ್ಕೊಳ್ಳೋದು ಬೇಡ. ಕರೀರಿ ಒಳಗೆ, ಕರೀರಿಕಿನ ಹೋಗುನ, ನಡಿಯವ ಒಳಗೆ ಹೋಗು. ಅದೇನು ಎಂತ ನೀರು ಪಾರು ಕುಡಿ, ಎಟತ್ತಿ ಬಿಟ್ಟು ಏನ ಅಲ್ಲಿ ಹೋಗು, ತಿನ್ನೋದು ಉಣ್ಣೋದು ಮಾಡಿ. ನಿಮ್ಮ ಒಳ ಪಾಪ ಮಕ್ಕೊಂಡವಳು ಈಗ ಮಾತಾಡ್ಸಿ ಬಂದಿ ನಾನು ಆಕಿನ. ಹೋಗು ಒಳಗೆ ಹೋಗಿ ತಂಗಿ, ಏನಾಗೋದಿಲ್ಲ ಹೋಗು. ಬಾ ಬೇಜಿವ ಒಳಗೆ, ನೀನು ಚಾ ಕುಡ್ದು ಹೋಗಂತೆ ಅಂತ ಅಪ್ರೂಪಕ್ಕೆ ಬಂದು ನಮ್ಮ ಮನೆ ಕಡೆಗೆ. ಏನು ಇತ್ಲಾಗೊಂಟಿದ್ದಿ? ಏನಿಲ್ಲ, ಅವರು ಈಗ ಜೋಳದ ರಾಶಿ ಮಾಡ್ಬೇಕು. ಇದು ಒಂದು ವಿನಾಶ ಕಾಲಕ್ಕೆ ಮಳೆ ಬಂದಂಗೆ ನೀನು ಒಂದಿಟ್ಟು ಗುಡುಗಿಸಿ ಒಂದೆರಡು ಹನಿ ಉದ್ರಿತ್ತಲ್ಲ, ಅದಕ್ಕೆ ಏನಾರ ಅಷ್ಟು ರಾಶಿಗೆ ಏನಾರ ಹೊಚ್ಚಕ್ಕೆ ಏನಾರ ತರ್ತಾನ ನನ್ನ ಮಗ ಅಂತಂದು ಅವು ತಾಡ್ಪತ್ರಿ ಗಿಡ್ಪತ್ರಿ ಏನಾರ ತರ್ತಾನ ಅಂತ ಹೊಂಟಿದ್ದೆ. ಅದನ್ನ ಕೇಳೋಣ ಅಂತಂದು. ಇಲ್ಲ ಅಂದ್ರೆ ಅದು ಇದ್ರಾಗ ಇವ್ರು ಕಟ್ಟಕತ್ತಾರ ನೋಡೋದು ಎಂಥದ ಅಂತಾರಲ್ಲೇ ಅದಕ್ಕೆ ಗೋದಾಮ ಅಲ್ಲಾರ ಅಷ್ಟು ಚೀಲ ರಾಶಿ ಮಾಡಿ ಅಲ್ಲಿಡಕ್ಕೆ ಜಾಗ ಐತನ ನೋಡ್ಕೊಂಬರಕಂತ ಹೊಂಟಿದ್ದೆ. ಆತು ನಾ ಹೋಗಿ ಬರ್ತೀನಿ, ನೀವು ಮಾತಾಡ್ಕೊರಿ ಅಯ್ಯವ. ಮತ್ತೆ ಯಾವಾಗಾರ ಬರ್ತೀನಿ ಅಂತ ತಡ ಆಗತ್ತೆ ನಂಗೂ ತಂಗಿ, ಬಿಸಿಲಾಗತ್ತೀನಿ ನೆತ್ತಿ ಮ್ಯಾಗ ಬರ್ಲಾ? ಆತಾಡ್ಸಿವ ಆತು. ಬಂದು ಇಲ್ಲದೆ ಇರೋದೆಲ್ಲ ಕಿಸ್ಕಂತ ಬಂದು ದರಿದ್ರ ಎಲ್ಲ ಹಚ್ಬೇಡ. ನಮ್ಮ ಮನ್ಯಾಗ ಒಂದಿಟ್ಟು ಈಗ ನೆಮ್ಮದಿ ಖುಷಿ ಒಂದೇನೋ ಒಂದು ಐತಿ, ಅದನ್ನ ಹಾಳು ಮಾಡಬೇಡ. ಯವ್ವ ಬೇ, ಅಮ್ಮ ಯಾಕ ನಿನ್ನ ಕರೆಕತ್ತ ಹುಡ್ವೆ? ಅಲ್ಲ ಅಣ್ಣ, ನಿನಗ ಸರಿ ಏನಿದು? ನಿನ್ನ ಮಗಳನ್ನಾದ್ರ ವಾರಾನ್ಗಟ್ಲೆ ಇಟ್ಕೊಂಡಿರಿ, ನನ್ನನ್ನಾದ್ರೂ ಒಂದಿನ ಇಟ್ಕೊಳಕ್ ಒಲ್ಲೆಂತೀರನ ನೀವು? ಇದು ಕರೆನ ನಿಮಗ ಸರಿಯೇನ? ಆಕೆ ಈ ಮನಿ ಮಗಳು, ನಾನು ಹಂಗ ಈ ಮನಿ ಮಗಳು ಅಲ್ಲನು. ನಾನು ಯಾ ಆಸ್ತಿ ಅಂತಸ್ತು ಕೇಳಕ್ಕೂ ಬಂದಿಲ್ಲ, ಬಂಗಾರ ಕಿಂಗಾರ ಕೇಳಕ್ಕೂ ಬಂದಿಲ್ಲ ಯಪ್ಪ ಅಣ್ಣ. ಸುನೀತಿ, ನೀನರ ಹೇಳಲ್ಲೇ, ನೀನು ಗಂಡ ಮನೆಗೆ ಹೋಗಿ ಅಲ್ಲ, ನಿನಗೂ ಅದ್ರ ಸಂಗಟ ಗೊತ್ತಿರುತ್ತಿಲ್ಲ. ತವ್ರ ಮನೆಯವರು ಕೈ ಬಿಟ್ರೆ ಹೆಂಗ ಅನ್ಸತ್, ನೀನ ಹೇಳಲ್ಲೇ ಸುನೀತಿ. ಯವ್ವ ಅಮ್ಮ ಕರಿತಾವಳು, ಅದು ನಿಮ್ಗೆ ಬಿಟ್ಟಿದ್ದು. ಎತ್ತಿ ಅಂದಂಗ ನಾನಿವತ್ತು ಹೊಂಟೀನಿ. ಏನು ಇವ್ರು ನಮ್ಮ ಮನೆಯವ್ರು ಹೋಗ್ಯಾರ, ನಾನು ನನ್ನ ಮಗಳು ಇವತ್ತು ಹೋಗ್ತೀವಿ, ಅಪ್ಪ ಬಿಟ್ಟು ಬರ್ತೀನಿ ಅಂದನ. ನಾವು ಹೊಂಟೀವಿ ಊರಿಗೆ. ಏನ ನಾನು ಭಾಳ ದಿನಕ್ಕೆ ಬಂದಿದ್ನಲ್ಲ ಅಂತ ಇಟ್ಕೊಂಡಾರ. ನಾನು ನಿನ್ನಂಗೆ 3 ದಿನಕ್ಕೊಂದ್ಸರಿ ಬರೋದಿಲ್ಲ, ನನಗೆ ಅಷ್ಟು ಪುರ್ಸೊತ್ತು ಇರೋದಿಲ್ಲ. ನನ್ನ ಮಕ್ಕಳು ನೋಡ್ಕೋಬೇಕು, ನನ್ನ ಗಂಡಗೆ ಶಾಲೆಗೆ ಹೋಗೋ ಮುಂದೆ ಬುತ್ತಿ ಕಟ್ಟಬೇಕು. ನನ್ನ ಗಂಡಗೆ ನಾ ಇಲ್ಲಾಂದ್ರೆ ನಡೆಯೋದು ಇಲ್ಲ. ನೀರು ಅಂದ್ರೂ ನಾನು ಇರೋದಿಲ್ಲ. ಇವತ್ತು ಹೊಂಟ ಬಿಟ್ಟು ನಾನು ಸಂಜೆ ಕಟ್ಸಕ್ಕೆ ಯಾಕಷ್ಟು ಯೋಚನೆ ಮಾಡ್ತೀವಿ ಬಿಡು. ನನಗೂ ಗೊತ್ತೈತಿ ನನಗೆ ಹೆಂಗೆ ತವ್ರ ಮನೆ ನಿನಗೂ ತವ್ರ ಮನೆ ಅನ್ನೋದು. ನಾನೇನು ನಿನಗೆ ಬರಬೇಡವ ಇರಬೇಡವ ಅಂತನೂ ಅಂದಿಲ್ಲ, ನನಗೆ ಅನ್ನೋ ಅಧಿಕಾರನೂ ನನಗಿಲ್ಲ ಅಂತಲೂ ಗೊತ್ತೈತಿ. ಏನೋ ಅಂತಾರಲ್ಲ ಯವ್ವ. ಬಾಬೆ ಕರಿತಾವಡ ಅಮ್ಮ. ಯಾಕ್ರಿ ಎತ್ತೀರ? ಏನಾತ್ರಿ ಯವ್ವ? ಒಲೆ ಮ್ಯಾಗ ಸಾರು ಕುದಿಯಕಟ್ಟೀನಿ, ನಾ ಒಳಗೆ ಹೋಗ್ತೀನಿ ತಗೋ. ತೋರ ನೀವು ಒಳಗೆ ಹೋಗು. ಯವ್ವ ಯಾಕೆ ಬೇ ಏನ್ರ ತ್ರಾಸ ಆಕತ್ತೇನ? ಏನಾತ? ಏನಿಲ್ಲಪ್ಪ, ಯಾಕ ನನಗೆ ಒಂದಿಟ್ಟು ಹೊಟ್ಟೆಗೆ ತ್ರಾಸ ಆದಂಗಾತ. ಅದಕ್ಕೆ ಒಂದಿಟ್ಟು ಮೊಸಳಿಗೆ ನಂಗೆ ಸಕ್ಕರೆ ಹಾಕಿ ಕೊಟ್ಟಾಳೆ, ನಾ ಹೊಟ್ಟೆಗೆ ತಣ್ಣಗಾಗುತ್ತೆ ಅಂತ ಕೇಳಕ್ಕೆ ಕರೆದೆ. ಅದಕ್ಕೆ ಒಂದಿಟ್ಟು ಜೀರಿಗೆ ಪುಡಿ ಹಾಕಿ ಎಂಟ್ರಡ ಮಾಡಿ ಕೊಟ್ಟಾಳ. ಅದಕ್ಕೆ
ಅಯ್ಯಯ್ಯೋ ಅತ್ತಿಯರ ಅದು ನಿಮಗೆ ಉಷ್ಣ ಜಾಸ್ತಿ ಆಗಿನ ಹಂಗೆ ಆಕತೈತಂತ್ರಿ ಮತ್ತು ಇನ್ನು ಇದು ಮೊಸರು ಭಾಳ ಅಂದ್ರೆ ಭಾಳ ಉಷ್ಣ ಅಂತಾರ್ರಿ. ಬೇಡ, ಮೊಸರು ಮಜ್ಜಿಗೆ ಹಾಕಿ ನಿಮ್ಗೆ ಅದು ಜೀರಿಗೆ ಪುಡಿ ಹಾಕಿ ಕೊಡ್ತೀನಿ ರೀ, ಕುಡೀರಿ. ಜೀರ್ಣನೂ ಚಲೋ ಆಗುತ್ತಾ ನಿಮ್ಗೆ, ಮುಂಜಾನೆ ಹೊಟ್ಟಿನೂ ಸಾಪಾಗತ್ತಾ. ಅದಕ್ಕೆ ನಿಮ್ಗೆ ಹೊಟ್ಟೆ ಸಾಪಾಗದೆ ಇರೋದಕ್ಕನ ಹಿಂಗೆ ನಿಮ್ಗೆ ತ್ರಾಸ ಆಕತೈತಿ. ಜಾಸ್ತಿ ಮಾಡಿ ನೀರು ಮಜ್ಜಿಗೆ ಮಾಡಿಕೊಡ್ತೀನಿ, ಕುಡಿಯುವಂತ್ರಿ ಅಂತಡ್ರಿ. ಯವ್ವ ನಾ ಬಂದೀನಿ, ಒಂದು ಏಟ್ರ ಐತೆ ನಿನಗ ಯವ್ವ. ಯವ್ವ ಆಕಿ ಯಾಕೆ ಬಂದಾಳ್ರವ, ಆಕಿದೇನಂತ ರಗಳಿ ಯವ್ವ. ನನ್ನ ಈಶ್ವರಿ ಸಾಯಿಸಿ ಹೋಗ್ಬೇಕಂತ ಬಂದಾಳನು. ಯವ್ವ ನನ್ನ ತಪ್ಪಾಗ್ಯದ ಬೇ, ನನಗೆ ಕ್ಷಮಿಸ್ಬೇ. ನನಗೆ ಆಸ್ತಿ ಅಂತಸ್ತೇನು ಬ್ಯಾಡ ಬೇ ಯವ್ವ. ನನ್ನ ಗಂಡ ನಮ್ಮ ಅತ್ತಿ ನನ್ನ ಇಬ್ರು ಸೇರಿ ಹೊಡೆದು ನಿನಗೆ ಮಕ್ಕಳಾಗೋಲು ಏನಿಲ್ಲ. ನಿನ್ನಂತ ಬಂಜಿನ ತೋರಿಸಿ ನಾವು ಮಕ್ಕಳು ಮಾಡ್ಬೇಕನ್ನೋದು ನಮ್ಗೇನಿಲ್ಲ. ಹೋಗು ನೀನ ತೋರಿಸ್ಕೊಂಡು ಮಕ್ಳಿಗಿಕ್ಕಳು ಮಾಡ್ಕೊಂಡ್ಮ್ಯಾಗ ನಮ್ಮ ಮನೆಗೆ ಬಾ ಅಂತ ನನ್ನನ್ನು ಹೊಡೆದು ಬಡ್ದು ಹೊರಗೆ ಹಾಕ್ಯಾರ ಬೇ. ಅದಕ್ಕೆ ಇಲ್ಲಿವರೆಗೂ ಬಂದಿ ಬೇಯವ್ವ. ನಾ ತಿಳ್ಕೊಂಡ ನಮ್ಮ ಅತ್ತಿ ನನ್ನ ಗಂಡ ಸುಳ್ಳು ಬಿಲ್ ಬೇಕಾರೆ ಹೇಳಕತ್ತೀನಿ ಬೇಯವ್ವ. ನಿನ್ ಕಾಲಿಗೆ ಬೀಳ್ತೀನಿ ಬೇಯವ್ವ. ನೀನು ನನಗೆ ಹಚ್ಚ ಹುಚ್ಚ ಮಾಡಿದ್ರಿ ಅಲ್ಲಿ ಹೋಲಿ ನಾನು. ಉಫ್ ಲೇ ಲಕ್ಷ್ಮಿ, ಅವಾಗ ಮಜ್ಜಿಗೆ ಮಾಡಿದ್ರ ನನಗೂ ಮಜ್ಜಿಗೆ ಮಾಡು. ನನಗೂ ಬಿಸಿಲಾಗ ಹೋಗಿ ಬಂದು ಸಾಕಾಗೈತಿ. ಆಕಿದು ಏನಂತಲ್ವ ಅಪ್ಪ, ಜೀವ ತಿನ್ನಕ್ಕೆ ನನಗೂ ನಿಂತ್ಕೊಂಡು ಯಾಕೆ ಅಳ್ತಾಳೆ ಕೇಳು. ಇನ್ನೂ ನನ್ನನ್ನು ಗುಟ್ಟಕ್ಕೆ ಬಡ್ಡಿಲ್ಲ ಅಂತ ಹೇಳೋಕ್ಕಿಗೆ. ಅಯ್ಯಯ್ಯ ಅತ್ತಿಯರ ಹಂಗೆ ಯಾಕೆ ಮಾತಾಡ್ತೀರಿ, ಬಿಡ್ರಿ. ಆಕಿ ಮತ್ತು ಏನೋ ಒಂದು ಕಾರಣ ಹೇಳ್ಕೊಂಡು ಬಂದ ನೋಡ್ರಿ, ಕಾರಣ ಹುಡ್ಕೊಂಡು ಹಂಗೆ ಹಿಂಗೆ ಅಂತ ಬಂದಾಳ. ಎಟ್ ಕರಿ ಐತೆ ಎಟ್ ಸುಳ್ಳು ಐತೆ ಆಕೆ ಗೊತ್ತು, ನಿಮ್ಗೆ ಗೊತ್ತು. ಅದ್ಯಮ್ಮ ನಾನು ಯಾಕೆ ಸುಳ್ಳು ಹೇಳ್ತೀನಿ ರೀ, ನಾ ಯಾಕೆ ಸುಳ್ಳು ಹೇಳ್ತೀನಿ, ಹಿಂಗೆ ಕರೆ ಹೇಳಕತ್ತೀನಿ. ತೋರಿಸ್ಕೊ ಮಾಡು, ಎದಕ್ಕೆ ಏನು ನೋಡು. ಈಗೇನು ಬೇಕಾದಂಗೆ ದವಾಖಾನೆ ಅದಾವು, ತೋರಿಸ್ಕೊಂಡ್ರೆ ಮಕ್ಳು ಅಕ್ಕವಂತ ಹೋಗು. ನಿನ್ನಲ್ಲೇ ಏನೋ ಸಮಸ್ಯೆ ಐತಿ, ನನ್ನ ಮಗ ಏನೂ ಸಮಸ್ಯೆ ಇಲ್ಲ. ಇಲ್ಲ ಅಂದ್ರೆ ನೀನು ತೋರಿಸ್ಕೊಂಡು ಮಾಡಿಸ್ಕೊಂಡು ಮಕ್ಕಳು ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೊಂದು ವರ್ಷ ನೋಡ್ತೀನಿ. ಇಲ್ಲ ಅಂದ್ರೆ ನಾನು ನನ್ನ ಮಗ ಬೇರೆ ಮದುವೆ ಮಾಡ್ತೀನಿ ಅಂತ ಹೇಳ ಮತ್ತೆ ನನ್ನ ಹೊರಗೆ ಹಾಕಿ ಹೇಳ್ರಿ, ಕರೆ ಹೇಳಕತ್ತೀನಿ ಅತ್ತಿಗೆಮ್ಮ. ಅಯ್ಯೋ ಕರ್ಮ, ಈಗ ನಾವು ಏನು ಮಾಡ್ಬೇಕವ ಅದನ್ನ ಹೇಳು ಓಲೆ. ಈಗ ನಾವು ಡಾಮ್ ಡೂಮ್ ಡುಸ್ ಪುಸ್ ಅಂತ ಮಾಡಿದ್ರೆ ಏನೂ ಆಗೋದಿಲ್ಲ, ಹೌದಾ? ಮತ್ತು ದವಾಖಾನೆ ಪವಾಖಾನೆ ನಮ್ಗೆ ಎಲ್ಲಿ ನೋಡ್ತಾರೆ ಏನು ಇಂಥವಕ್ಕೆಲ್ಲ ನಮ್ಗೆ ತೋರಿಸಿ ಮಾಡಿ ಗೊತ್ತಿಲ್ಲ. ಈಗ ನೀ ಎಲ್ಲಂತೆ ಅಲ್ಲಿ ಹೋಗೋಣ, ನಿನಗೆಲ್ಲರೂ ಗೊತ್ತಾತ ಹೇಳ್ತೀನಿ ಮಾಡಂಗೆ ನಾನೇ. ಪುಣ್ಯ ಬಂತ್ರಿ ಅತ್ತಿಗೆಮ್ಮ, ಪುಣ್ಯ ಬಂತು. ಇದ್ರಾಗ ಹುಬ್ಳ್ಯಾಗ ಯಾರೋ ಒಬ್ಬಕ್ಕೆ ಎದಾಳಂತ್ರಿ, ಆಕಿ ಬರೀ ನೋಡಿ ಔಷಧಿ ಕೊಟ್ಲಂದ್ರೆ ಮಕ್ಕಳಕ್ಕವಂತ. ಹೋಗನ್ರಿ ಅತ್ತಿಗೆಮ್ಮ, ಒಮ್ಮೆ ನೀವು ಅಣ್ಣ ನಾನು ಹೋಗಿ ಬರನ್ರಿ ಅತ್ತಿಗೆಮ್ಮ, ಕೈ ಮುಗಿದ್ದೀನಿ ರೀ ಅತ್ತಿಗೆಮ್ಮ. ನೋಡ್ದೇನ ಏಟ ಮಾಡಿದ್ರು ನೀ ಎಷ್ಟ ಉರ್ದಾಡ. ನಿನ್ನ ಗಂಡನ ಮನೆಗೆ ಏಟ ರೊಕ್ಕಿರ್ಲಿ, ಏಟ ನಿನ್ನ ಗಂಡ ಮನೆ ಸಾವುಕಾರ ಮನೆ ಇರಲಿ, ಆದ್ರೆ ಕಷ್ಟ ಅಂತ ಬಂದಾಗ ತವ್ರ ಮನೆಯಾರು ನಿಂತಂಗ ಯಾರು ನಿಲ್ಲುದಿಲ್ಲ, ಅದನ್ನ ತಿಳ್ಕೊ. ಅದನ್ನ ಬಿಟ್ಟು ತಾಯಿ ಮ್ಯಾಗ ಕೈ ಮಾಡಿದ್ನ್ಯ, ಅಣ್ಣನ ಹೆಂಡತಿಗೆ ಏನ್ರ ಅನ್ಯ, ಅಕ್ಕಂಗಿರ್ಗೆ ಏನ್ರ ಅನ್ಯ ಮಾಡಿದ್ರ ಆಗುದಿಲ್ಲ ಕೆಲಸ. ಅರ್ಥ ಆತನ ಈಗಾರ ನಿರ್ಮಲ ನಿನಗ? ಎಣ್ಣ ಎಲ್ಲ ಅರ್ಥ ಆಗೈತಪ್ಪ, ನೊಂದು ಬಂದೀನಿ. ಇನ್ನು ಒಂದಿಷ್ಟು ನೋಯಿಸ್ಬೇಡ, ನಿನ್ ಕೈ ಮುಗಿತೇನೆ. ನನ್ನನ್ನು ಮನೆಯಾಗ ಇಟ್ಕೋ, ನಾನು ಬೇಕಾದ್ರೆ ನೋಡು ಹೆಂಗಿರ್ತೀನಿ ಅಂತ ನೋಡು. ಕರೆನ ನನಗೀಗೆಲ್ಲ ಅರ್ಥ ಆಗೈತಿ. ನೋಡ್ತೀವಿ ನಿನ್ನ ಇಟ್ಕೊಂಡು ಅದನ್ನು ನೋಡ್ತೀವಿ. ನೀನು ಅಡ್ಡಿಯಲ್ಲಿ ನೀನು ಮತ್ತೇನ್ರ ಅಷ್ಟಿ ಪಾಷ್ಟಿ ಅಂತಂದು ಜೀವ ತಿನ್ಬೇಕಲ್ಲ. ನೋಡ್ತೀರಿ ಏನು ಮಾಡ್ತೀನಿ ನಾನು ನಿನಗ? ಇಲ್ಲವ ಇಲ್ಲ, ಏನೂ ಮಾಡೋದಿಲ್ಲ. ನೀವೇನು ಹೇಳ್ತೀರಂಗೆ ಮಾಡ್ತೀನಿ, ನೀವ್ ಹೆಂಗೆ ಹೇಳ್ತೀರಂಗೆ ಕೇಳ್ತೀನಿ ಬೇಕಾರೇನ.